ಮುಂಬೈನಲ್ಲಿ ಪಹಲ್ಗಾಮ್ ಮಾದರಿ ದಾಳಿಯನ್ನ ಮಾಡಲಾಗಿದೆ. ಇಬ್ರು ಸೆಕ್ಯೂರಿಟಿ ಗಾರ್ಡ್ಗೆ ಇರಿತ ಮಾಡಲಾಗಿದೆ. ಧರ್ಮ ಕೇಳಿ ಇಬ್ಬರಿಗೂ ಕೂಡ ಚಾಕುವನ್ನ ಇರಿದಿದ್ದಾನೆ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ಝೈಬ್ ಜುಬೇರ್ ಅನ್ಸಾರಿಯಿಂದ ಈ ರೀತಿ ಚಾಕು ಇರಿತವನ್ನ ಮಾಡಲಾಗಿದೆ. ರಾಜ್ಕುಮಾರ್ ಮಿಶ್ರಾ ಮತ್ತೆ ಸುಬ್ರತೋ ರಮೇಶ್ಗೆ ಈತ ಇರಿದಿದ್ದಾನೆ. ಕಲ್ಮಾ ಪಠಿಸಲು ಹೇಳಿ ಚಾಕುವನ್ನ ಇರಿದಿದ್ದಾನೆ. ಪಹಲ್ಗಾಮ್ನಲ್ಲಿ ನಾವು ನೋಡಿದ್ವಿ, ಕಲ್ಮಾ ಬರುತ್ತಾ ಅಂತ ಕೇಳಿ ಅವ್ರ ಧರ್ಮ ಯಾವುದು ಅಂತ ಹೇಳಿ ಚೆಕ್ ಮಾಡಿ ಗುಂಡಿಟ್ಟು ಸಾಯಿಸಲಾಗಿತ್ತು. ಅದೇ ಮಾದರಿಯಲ್ಲಿ ಇಲ್ಲಿ ಧರ್ಮ ಕೇಳಿದ್ದಾರೆ. ಅಂದ್ರೆ ಇಲ್ಲೊಬ್ಬ ಬರ್ತಾನೆ ವ್ಯಕ್ತಿ, ಇಬ್ರು ಸೆಕ್ಯೂರಿಟಿ ಗಾರ್ಡ್ಗೆ ಏಕಾಏಕಿ ಧರ್ಮ ಕೇಳಿ ಕಲ್ಮಾ ಪಠಿಸು ಅಂತ ಹೇಳ್ತಾರೆ. ಅವ್ರಿಗೆ ಬರದ ಹಿನ್ನೆಲೆಯಲ್ಲಿ ಚಾಕುವನ್ನು ಇರಿದಿದ್ದಾನೆ. ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿದ್ದ ಈ ಅನ್ಸಾರಿ ಅಮೆರಿಕದಲ್ಲಿ 19 ವರ್ಷಗಳ ಕಾಲ ವಾಸ ಮಾಡಿಕೊಂಡಿದ್ದ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಘಟನೆ ಸಂಬಂಧ ತನಿಖೆಗೆ ಭಯೋತ್ಪಾದನಾ ನಿಗ್ರಹ ದಳ ಕೂಡ ಸೇರ್ಕೊಂಡಿದೆ. ಭಯೋತ್ಪಾದನಾ ಸಂಘಟನೆ ಜೊತೆಯಲ್ಲಿ ಈತ ಏನಾದ್ರೂ ನಂಟನ್ನ ಹೊಂದಿದಾನ, ಯಾಕೆ ಈ ರೀತಿ ಈತ ವರ್ತನೆ ಮಾಡ್ದ, ಧರ್ಮವನ್ನ ಕೇಳಿ ಚಾಕು ಇರಿಯುವಂತ ನೆಸೆಸಿಟಿ ಏನಿತ್ತು, ಬೇಸಿಕ್ಲಿ ಈತನ ಒಂದು ಕಾರ್ಯ ಚಟುವಟಿಕೆಗಳು ಅಥವಾ ಯಾರ ಜೊತೆ ಈತ ನಂಟನ್ನ ಹೊಂದಿದ್ದಾನೆ ಅನ್ನೋ ಕುರಿತಂತೆ ತನಿಖೆಯನ್ನು ಮಾಡಲಾಗ್ತಾ ಇದೆ.